ಬದುಕಬೇಕಂದ್ರೆ ಅಪ್ಪು ಬಾಸ್ ಥರ ದುಡ್ಡಿರೋರು 4 ಜನಕ್ಕೆ ಹೆಲ್ಪ್ ಮಾಡಿ ಬದುಕೊಳ್ಳಿ. ಸತ್ತಾಗ ಏನೂ ಒಯ್ಯಲ್ಲ. 1,000 ಕೋಟಿ, 2,000 ಕೋಟಿ, 3,000 ಕೋಟಿ, 50,000 ಕೋಟಿ ಆಸ್ತಿ ಇರೋರೆಲ್ಲ ಯಾಕ್ರಿ ಅದನ್ನೇನು ತೊಗೊಂಡು ಹೋಗ್ತೀರ ನೀವು? ಒಂದು ಒಳ್ಳೇದಕ್ಕೆ ಉಪಯೋಗಿಸಿ. ಯಾರು ಬೇಡ ಅಂತಾರೆ? ಸರ್ಕಾರ ನಡೆಸೋದಕ್ಕೆ ರಾಜಕೀಯರ ಕೈಲಾಗಲ್ಲ, ಪಕ್ಕದಲ್ಲಿ ಕುಂತವ್ರ ಕೈಲಿ ಆಗುತ್ತೆ. ಯಾಕಂದರೆ ಅವರು ದುಡ್ಡು ಇನ್ವೆಸ್ಟ್ ಮಾಡ್ತಾರೆ ಅಂತ. ನನ್ನ ಮಕ್ಕಳಿಗೆ ಸರ್ಕಾರ ಶರ್ಗಾಸುತ್ತೆ. ಆ ಥರ ಮಾಡಬೇಡಿ. ನಿಮಗೆ ಓಟ್ ಹಾಕೋ ಜನ ಬಡವರು. ಅವರು ಓಟ್ ಹಾಕಿಲ್ಲ ಅಂದರೆ ನೀವು ಗೆಲ್ಲಕ್ಕೆ ಆಗಲ್ಲ. ಅಂಥವ್ರಿಗೆ ಏನು ಮಾಡ್ತೀರ ನೀವು? ಏನಾದರೂ ತಪ್ಪಾದರೆ ಲಾಠಿ ಚಾರ್ಜ್ ಮಾಡಿಸ್ತೀರ. ಪೊಲೀಸವರು ಏನು ಪೊಲೀಸವರು? ನಾವು ಅಕ್ಕಿ ತೊಗೊಂಡ್ರೆ 1 ರೂಪಾಯಿ ನಿಮ್ಮ ಸರ್ಕಾರಕ್ಕೆ ಸಿಗುತ್ತೆ. ನಾವು ಬೇಳೆ ತೊಗೊಂಡ್ರೆ 8 ಸರ್ಕಾರಕ್ಕೆ ಸಿಗುತ್ತೆ. ನಮ್ಮ ದುಡ್ಡಲ್ಲಿ ಅವ್ರಿಗೆ ಪೇಮೆಂಟ್ ಕೊಡೋದು. ಪ್ರಜಾಪ್ರಭುತ್ವ ಅನ್ನೋದು ತಿಳ್ಕೊಳ್ರಿ ಫಸ್ಟು. ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ಬದುಕೋದೇ ಸರ್ಕಾರ. ಅದನ್ನು ಬಿಟ್ಬಿಟ್ಟು ನಮ್ಮಂಥ ಬಡವ್ರನ್ನ ಸಾಯಿಸಿ ಏನು ಸಾಧನೆ ಮಾಡೋಕ್ಕೆ ಹೊರಟಿದ್ದೀರ ನೀವು? ತಪ್ಪು ಕಣ್ರಿ ಇದು. ಯಾಕಂದರೆ ಜನ ಸುಮ್ಮನೆ ಇದ್ದಾರೆ ಅಂತ ಈಸಿಂದು ನೀವೆಲ್ಲ ಆಡಿದ್ದೇ ಆಟ. ಯಾವುದೋ ಎಲೆಕ್ಷನ್ ಟೈಮಲ್ಲಿ ಕುಡಿಯೋದಕ್ಕೆ ಕ್ವಾಟ್ರು, ಊಟ ಎಲ್ಲ ಮಾಡಿಬಿಡ್ತಾರೆ. ಈ ಕಿತ್ತೊಂದು ನನ್ನ ಮಕ್ಕಳು ಅದನ್ನು ತಗೊಂಡು, ನಾನು ನಿಜವಾಗ್ಲೂ ಹೇಳ್ತೀನಿ, 39 ವರ್ಷ ನನಗೆ ಇನ್ನೂ ತನಕ ಓಟ್ ಹಾಕಿಲ್ಲ, ಹಾಕೋದು ಇಲ್ಲ. ಒಳ್ಳೆ ಪ್ರಜಾ ನಾನು. ಒಳ್ಳೆ ರಾಜಕೀಯ ವ್ಯಕ್ತಿ ಸಿಕ್ಕರೆ ಆಗ್ತೀನಿ. ಆದರೆ ಹೊರಗಡೆ ಇದ್ದಾಗ ಒಳ್ಳೆ ವ್ಯಕ್ತಿನೇ ಇರ್ತಾನೆ. ರಾಜಕೀಯ ಪ್ರವೇಶ ಮಾಡಿದ್ರೆ ಅವನು ಕಿತ್ತೋದವನಾಗ್ಬಿಡ್ತಾನೆ. ಆ ಥರ ವ್ಯಕ್ತಿಗಳಿಗೆ ಓಟ್ ಹಾಕೋಕ್ಕಾಗಲ್ಲ. ಅಮೂಲ್ಯವಾದ ಓಟು ನಮ್ಮದು. 4 ಜನಕ್ಕೆ ಒಳ್ಳೇದು ಮಾಡಬೇಕು, ಕೆಟ್ಟದ್ದು ಮಾಡಬೇಡ್ರಿ. ಎಲ್ಲ ರಾಜಕೀಯ ತುಂಬ ಮೋಸ. ಜನಗಳಿಗೆ ಅರ್ಥ ಇಲ್ಲ. ಒಂದು ಊರಿಗೆ ಮೆಂಬರ್ ಆದರೆ ಅವನು 7 ಲಕ್ಷ, 8 ಲಕ್ಷ, 10 ಲಕ್ಷ, 20 ಲಕ್ಷವರೆಗೂ ಆಸ್ತಿ ಮಾಡ್ಕೊತಾನೆ. ಒಬ್ಬ ಕಾಂಟ್ರಾಕ್ಟ್ರು ಕೆಲಸ ತೊಗೋಬೇಕಾದ್ರೆ ಅವನಿಗೆ 1 ಲಕ್ಷ ಲಂಚ ಕೊಡ್ಬೇಕು. ನಾವು ಹಳ್ಳಿಯಲ್ಲಿದ್ದವರು. ಆದರೆ ನಮಗೆ ಕೆಲಸ ಕೇಳಕ್ಕೆ ಹೋದರೆ ಹೋಗ್ರಿ ಸೈಡಿಗೆ, ಅವನು ಒಬ್ಬ ಲೀಡ್ರಿಗೆ ಕೆಲಸ ಕೊಡ್ತಾರೆ. ಇಷ್ಟೇ ರಾಜಕೀಯ. ಎಷ್ಟೋ ವರ್ಷಗಳಿಂದ ಏನೇನೋ ಆಗಿರೋದು ಇನ್ನು ಮುಂದೆ ಚೇಂಜ್ ಆಗ್ಬೋದು. ಮಾಡಬೇಕಂದ್ರೆ ಜನನೇ ಮಾಡಬೇಕು.